ನನ್ನ ಹೆಸರು ಬಂದು ನೇತ್ರ ಅಂತ ಹೇಳಿ. 5 ವರ್ಷ 5 ತಿಂಗಳಾಗೈತೆ ನಂದು ಸರ್ವೀಸು. ಮತ್ತು PF ಕಟ್ತಾ ಇಲ್ಲ, 2 ತಿಂಗಳು ಡ್ಯೂ ಇಕ್ಕಿ ಕಟ್ತಾ PF. 5 ವರ್ಷ 5 ತಿಂಗಳಾದರೂ ಬರೀ 50,000 ತೋರಿಸ್ತಾ ಐತೆ PF. ಕಟ್ರಿ ಅಂದರೂ ಕಟ್ತಾ ಇಲ್ಲ. ಕಟ್ತೀವಿ, ಡಿಸೈನ್ ಕೊಡೋಕೆ ಹೋದರೆ ಡಿಸೈನ್ ಕೊಡ್ರಿ, ಎಲ್ಲಾರ್ದು ಕಟ್ಟಿದಾಗೆ ಕಟ್ತೀವಿ ಅಂತಾರೆ. 5 ವರ್ಷ ಆಗದೆ ಗ್ರಾಜ್ಯುಟಿವ್ ಕೊಡ್ರಿ ಅಂದರೂ ಅದೇ ಥರ ಹೇಳ್ತಾವ್ರೆ. ಇದು 3ನೇ ಸಲ ಸ್ಟ್ರೈಕ್ ಮಾಡ್ತಾ ಇರೋದು ನಾವು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ನೀವು? 5 ವರ್ಷ 5 ತಿಂಗಳಾಯ್ತು. ಕೇಳಿದಾಗೆಲ್ಲ ಏನು ಹೇಳ್ತಾರೆ? ಅದೇ ಕಟ್ತೀವಿ, ಎಲ್ಲಾರ್ದು ಒಂದೇ ಸಲ ಕಟ್ತೀವಿ ಅಂತ ಹೇಳ್ತಾರೆ. ಅಲ್ಲ, ಒಂದೇ ಸಲ ಕಟ್ತೀವಿ. ಎಲ್ಲಾರ್ದು ಒಂದೇ ಸಲ ಹೇಳ್ತಾ ಇದ್ದಾರೆ. ಕಟ್ಲಿಲ್ಲ. ಎಷ್ಟು ಜನ ಎಂಪ್ಲಾಯ್ಸ್ ಇದ್ದೀರಾ? ಈಗ ಈ ತರ ಮಾಡ್ತಾ ಇದ್ರೆ ಎಲ್ಲರೂ ಹೊರಟೋಗ್ತಾವೆ. ಕರ್ಕೊಂಡ್ ಬಂದ್ರಿ ಅಂತ ಈ ತರ ಮಾಡ್ತಾ ಇದ್ರೆ ಯಾರು ಬರ್ತಾರೆ ಈ ಫ್ಯಾಕ್ಟ್ರಿಗೆ? ಸಂಬಳ ಎಲ್ಲ ಕರೆಕ್ಟ್ ಸಂಬಳ ಕೊಡ್ತಾ ಇಲ್ಲ. ಅವ್ರು ಹೇಳಿದ್ದೆ 1 ಟೈಮ್, ಹಾಕದೆ 1 ಟೈಮ್. ಎಷ್ಟು ಕೊಡ್ತಾ ಇದ್ದಾರೆ ಸಂಬಳ? 10,000 ಸಿಗುತ್ತೆ. ಅದೇನು ಅಕೌಂಟ್ ಹಾಕ್ತಾರೆ? ಅಕೌಂಟ್ ಹಾಕ್ತಾರೆ. ಮತ್ತೆ ಲೀವ್ ಅಂತ ಕೊಟ್ಟಿದ್ದಾರೆ. ಇವಾಗ ಲೀವ್ ಬರ್ಕೊಟ್ರೆ ಏನ್ ಮಾಡಿದ್ದಾರೆ, ನಾವು ಲೀವ್ ಕೊಟ್ಟಿರೋ ಫಾರಮ್ಮೆ ಬಾಕ್ಸ್ ಎತ್ತಿ ಬಾಕ್ಸ್ ಬಿಸಾಕ್ತಿದ್ದಾರೆ. ಅದೇನ್ ಅರ್ಥ ಸರ್? ಅದು ಲೀವ್ ಫಾರ್ಮ್ಗೆ ಅವ್ರ ಅಮೌಂಟ್ ಕೊಡ್ಬೇಕು ನಮ್ಗೆ. ಲೀವ್ ಹಾಕಿದ್ರೆ ಅವರೇ ಲೀವ್ ವರ್ಷಕ್ಕೆ 14 ಲೀವ್ ಅಂತ ಕೊಡ್ತಾರೆ. ಅದ್ ಅಮೌಂಟ್ ಕೊಡ್ಬೇಕು. ನಾವು ಲೀವ್ ಹಾಕಿ ನಾವು ಬರ್ಸ್ಕೊಟ್ರೆ ಲೀವ್ ಹಾಕೊಡ್ತೀವಿ ಅಂತ ಇಸ್ಕೊಂಡ್ಬಿಟ್ಟು ಅವರು ಲೀವ್ ಫಾರ್ಮೇ ಎತ್ತಿ ಬಿಸಾಕ್ತಾ ಇದ್ದಾರೆ. ಲೀವ್ ಹಾಕೊಡ್ತೀವಿ. ಎಲ್ಲ ಕಂಪ್ನಿಯಲ್ಲಿ EL ಕೊಡ್ತಾರೆ ತಾನೆ. EL ಏನ್ ಬಳಸ್ಕೊಳ್ಳೋದು, ನಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಮಾತ್ರ ಬರ್ಸ್ಕೊಳಕ್ಕೆ ತಾನೇ ಕೊಡೋದು. 15 ಲೀವ್ ಕೊಡ್ತಾರಲ್ಲ, ಮತ್ತೆ ಏನು ಕೊಡ್ತಾರ ಲೀವ್? ಬರ್ಕೊಟ್ರೆ ಪ್ರಾಬ್ಲಮ್ ಆಕ್ಸಿಡೆಂಟ್ ಆಗಿತ್ತು. 2,700 ರೂಪಾಯಿಂದ ಹಾಕ್ತಾರೆ ದಸರಾ ಬೋನಸ್ಗೂ ಸ್ಟ್ರೈಕ್ ಮಾಡಿ ಹಾಕ್ಸ್ಕೋಬೇಕು. ಪ್ರತಿಯೊಂದಕ್ಕೂ ಸ್ಟ್ರೈಕ್ ಮಾಡಿ ಹಾಕ್ಸ್ಕೋಬೇಕಂದ್ರೆ ಈ ತರ ಬೇಡ. ನಮ್ಗೆ ಸೆಟಲ್ಮೆಂಟ್ ಬೇರೆ ಕಡೆ ಲೀವ್ ಆಗಿ ಬಂದ್ರೆ ವಾರಕ್ಕೆ ರಿಸೈನ್ ಅಂತಾರೆ. 7 ದಿನ ರಜಾ ಹಾಕಿದ್ರೆ ರಿಜೈನ್ ಆಗ್ಬೇಕಾಗಿದೆ. ಏನಕ್ಕೆ? ಇವಾಗ ಮನೆ ಕಡೆ ಹೋಗ್ತೀವಿ, ಆಕ್ಸಿಡೆಂಟ್ ಆಗ್ತೈತೆ, ಇನ್ನೊಂದು ಪ್ರಾಬ್ಲಮ್, ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂತಾರೆ. ಬೇಗ ಡಿಸೈಡ್ ಮಾಡಿದ್ರೆ ಸರ್ 1 ಗಂಟೆ ಆದ್ರೂ ಕುಡಿಯೋ ನೀರು ಇಕ್ಕಲ್ಲ. ಅದು ನಾವು 4.5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಏನಂದ್ರೆ PF ಸರಿಯಾಗಿ ಕಟ್ಟಲ್ಲ, ಪೇಮೆಂಟು ಕರೆಕ್ಟ್ ಟೈಮ್ಗೆ ಹಾಕೋದಿಲ್ಲ. ಯಾವಾಗಲೂ ಹಾಕ್ತಾರೆ. ಈಗ ಸುಮಾರು ಜನಕ್ಕೆ ಹಾಕ್ತಾರೆ, 10 ಜನಕ್ಕೆ ಹಾಕ್ತಾರೆ, 10 ಜನಕ್ಕೆ ಬ್ಯಾಲೆನ್ಸ್ ಇರ್ತಾರೆ. ಆ ಬ್ಯಾಲೆನ್ಸ್ 25 ಅಲ್ಲ, ನೆಕ್ಸ್ಟ್ ಪೇಮೆಂಟೇ ಬರೋವರೆಗೂ ಹಾಕ್ತಾನೆ ಇರ್ತಾರೆ. ಫಸ್ಟು 1 ಗಂಟೆ ಆದ್ರೂ ಕುಡಿಯೋ ನೀರಿಲ್ಲ, ವಾಶ್ರೂಮ್ ಕ್ಲೀನಿಂಗ್ ಇಲ್ಲ. ದಸರಾ ಬೋನಸ್ 2,700 ರೂಪಾಯಿಂದ ಹಾಕ್ತಾರೆ. ಏನು ಇದಿಲ್ಲ ಸರ್, ಬೆನಿಫಿಟ್ ಇಲ್ಲ. ಈಗ ಏನು ರೂಲ್ಸ್ ಮಾಡಿದ್ದಾರೆ, ಲೀವ್ ಅಂತ ವರ್ಷಕ್ಕೆ 14 ಲೀವ್ ಕೊಡ್ತಾರೆ. ಆ 14 ಲೀವ್ ನಾವು ರಜಾ ಹಾಕ್ಬಿಟ್ಟು ಬರ್ಕೊಂಡ್ ಕೊಟ್ರೆ ಆ ಬಾಕ್ಸ್ ಇರುತ್ತೆ ಸರ್, ಆ ಬಾಕ್ಸ್ ಹಾಕ್ತೀವಿ. ಬಾಕ್ಸ್ ಎತ್ತಿ ಆಚೆ ಬಿಸಾಕಿದಾರಂತೆ ಬಾಕ್ಸ್. ಇದು ಯಾವುದು ಸರ್? ಈ ತರ ಯಾವ ಫ್ಯಾಕ್ಟ್ರಿಲೂ ಇಲ್ಲ. ನಾವು 15 ವರ್ಷ ಸರ್ವಿಸ್ ಮಾಡಿದ್ವಿ ಬೇರೆ ಕಡೆ. ಈ ತರ ಸಿಸ್ಟಮ್ ನೋಡಿರಿ. ಏನಾದ್ರೂ ಕೇಳಕ್ ಹೋದ್ರೆ ಹೀರೋ ಶೂಟ್ ಈಗ ಪ್ರತಿಭಟನೆ ಮಾಡ್ತಾ ಇದ್ರಮ್ಮ, ಯಾರನ್ನ ಬಂದು ಮಾತಾಡಿದ್ರ ಕಂಪ್ನಿಯವರು ನಿಮ್ಮನ್ನ? ಯಾರು ಬಂದ್ ಕೆಲಸ ಮಾಡಿ ಅಂತ ಹೇಳ್ತಾರ ಅಷ್ಟೇ. ಮುನ್ನಾಡಿ ಬ್ಯಾಚ್ ಹೋಗ್ಬಿಟ್ಟು ನಮ್ಮ ಜೊತೆ ಸೇರೋರೆಲ್ಲ ಯಾರು ಇಲ್ಲ. PF ಕಟ್ಟಿಲ್ಲ ಸರಿ, ಸರಿಗೆ ಪೇಮೆಂಟ್ ಆಗ್ತಾ ಇಲ್ಲ, ಏನಿಲ್ಲ, ಟೆನ್ಷನ್ ಇಲ್ಲ ಯಾರಿಗೂ. ಜನಗಳೆಲ್ಲ ಹೋಗಿದ್ರು ಪರವಾಗಿಲ್ಲ. ನಾನು 3 ಜನ ಇದ್ರೆ ಸಾಕು, ನಾನು 1 ಬ್ಯಾಚ್ ಆದ್ರೂ ಸಾಕು ಅಂತಾರೆ. ಇರೋರು ಪೇಮೆಂಟ್ ಅವ್ರಿಗೂ ಸರಿಯಾಗಿ ಆಗ್ಬೇಕಲ್ಲ, ಹೋಗಿರೋರ್ಗು ಸೆಟಲ್ಮೆಂಟ್ ಮಾಡ್ಬೇಕಲ್ಲ. ಅವ್ರು ಸೆಟಲ್ಮೆಂಟ್ ಮಾಡ್ತಾ ಇಲ್ಲ. ಏನೇ ಆಗ್ಲಿ ಅವ್ರು ಕಟ್ಟೋದಲ್ಲ, ಕಟ್ಬಿಡ್ಬೇಕಲ್ಲ, ಎಲ್ಲಾನು ಕಟ್ಟಲ್ಲ. ಇವಾಗ ನಮ್ದು ಕಟ್ತಾ ಇಲ್ಲ, ನಾವು ಇಲ್ಲಿ ಕೆಲಸ ಮಾಡ್ತಾ ಇರೋದು ಕಟ್ತಾ ಇಲ್ಲ ಯಾರ್ದು. ಅದಕ್ಕೆ ನಮ್ದೆಲ್ಲ ಕಟ್ಟಬೇಕು. ನಮ್ದು ಅಲ್ಲೇ ಏನೇನು 1 ರೂಪಾಯಿನೂ ನಮ್ಗೆ ಕಟ್ಟಬೇಕು. ನಮ್ಮ PF ಗ್ಯಾರೆಸ್ಟ್ ಸೆಟಲ್ಮೆಂಟ್ ಪೇ ಎಲ್ಲ ಕ್ಲೀನಾಗಿ ಬರಬೇಕು. ಅಷ್ಟವರೆಗೂ ನಾವು ಕೆಲಸನೂ ಬೇಡ, ನಮ್ಗೆ ಏನು ಬೇಡ. ನಾವು ಸೆಟಲ್ಮೆಂಟ್ ನಾವು ಮನೆಗೆ ಹೋಗ್ತೀವಿ ಬೇಕಂದ್ರೆ. ನಾವು ಯಾಕಂದ್ರೆ ನಮ್ಮ ಮನೆಯಲ್ಲಿ ಮುಗಿತಾವ್ರೆ, ಮನೆಗೆ ಏನು ಸುಮ್ಮನೆ ಬಿಡಲ್ಲ ಗಣಸರು. ಅದಕ್ಕೋಸ್ಕರ ಮನೆಯಲ್ಲಿ ನಮ್ಗೆ ತುಂಬಾ ತೊಂದರೆ ಆಗ್ತಾ ಐತೆ. ಟಾರ್ಚರ್ಗಳಾಗವೆ ನಮ್ಗೆ. 1 ದಿವಸ 2 ದಿವಸ ಮನೆಗೆ ಹೇಳ್ಬೋದು ನಾವು. ಡೈಲಿ ಅವ್ರು ತಿಂಗಳು ಹೇಳಂಗೆ ನಮ್ಮ ಕೈ ಆಗಲ್ಲ. ನಮ್ಮ ಪ್ರಾಣಗಳನ್ನ ಹೋಗ್ತಾವೆ. ಅವ್ರು ಮನೆಯಲ್ಲಿ ಗಣಸರ ಹತ್ರ ನಾವು ಮಾತಾಡೋಕೆ ಆಗಲ್ಲ ನಮ್ಮ ಕೈ. ಅದಕ್ಕೆ ನಮ್ಮ ಹೆಣಸರು ನಮಗೆ ಮಾತ್ರ ಪ್ರಾಣ ಉಳ್ಕೊಳ್ಬೇಕು. ನಮ್ಗೆ ಅದೇ ನಮ್ಗೆಲ್ಲ 2 ವರ್ಷದಿಂದ PF ಅಮೌಂಟ್ ಕಟ್ಟಿಲ್ಲ ಅಂತ 2 ವರ್ಷ ಒಳಗಡೆ ಕಟ್ತಾವ್ರೆ ಅಷ್ಟೇ. ಕಟ್ಟಿಲ್ಲ ಅಂತ ಹೇಳ್ತಾ ಇದೀರಾ. ಎಷ್ಟು ಅಮೌಂಟ್ ಬರಬೇಕು ನಿಮ್ಗೆ ಏನು ಅಂತ? ನಮ್ಗೆ ಕಟ್ಟಿರೋದು 76,000 ರೂಪಾಯಿ ಕಟ್ಟವ್ರೆ ಇವರು ಕಂಪನಿಯಿಂದ ಮೆಸೇಜ್. 5 ವರ್ಷ 6 ತಿಂಗಳಿಗೆ 5 ವರ್ಷ 6 ತಿಂಗಳಿಗೆ 76,000, 74,000 ನಮ್ಗೆ ಕೆಲಸ ಫೋನಾಗಿ ತೋರಿಸ್ತಾ ಇರೋದು ಅಷ್ಟೇ. ಎಷ್ಟು ಬರಬೇಕು? 1,600 ರೂಪಾಯಿ ತಿಂಗಳಿಗೆ ಕೊಡ್ತಾರೆ. ಅದು 5 ವರ್ಷಕ್ಕೆ 6 ವರ್ಷ ಎಷ್ಟು ಬರಬೇಕು ನಮ್ಗೆ? 1 ತಿಂಗಳಿಗೆ 1,606 ರೂಪಾಯಿ 7 ರೂಪಾಯಿ ಕಟ್ಟಾಗುತ್ತೆ. ಅದು ಎಷ್ಟು ಕಟ್ಟಬೇಕು? ಎಷ್ಟು ಬರಬೇಕು ನಮ್ಗೆ? ಎಷ್ಟು ಅದೆಲ್ಲ ನಮ್ಗೆ ಬೇಕು. ಅವ್ರಿಗೂ ನಾವು ನ್ಯಾಯ ಹಿಂಗೆ ನಡೆಸ್ತಾ ಇರ್ತೀವಿ. ಯಾಕಂದ್ರೆ ನಮ್ಗೆ ಊಟ ಇಲ್ಲಾಂದ್ರೂ ಪರವಾಗಿಲ್ಲ. ನಾವೇನೋ ಹೆಚ್ಚು ಕಡಿಮೆ ಆದ್ರೆ ಕಂಪನಿಗೆ ನಮ್ಗೆ. ಇಲ್ಲಿ ಬೆಳಗ್ಗೆಯಿಂದ ನೀವು ಇದುವರೆಗೂ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಕಂಪ್ನಿಯವರು ಯಾರು ಬಂದಿಲ್ಲ. HR ಅವರು ಬಂದವರಷ್ಟೇ, ಯಾರು ಬಂದಿಲ್ಲ. ಒಳಗಡೆ ಬಂದ್ರಮ್ಮ ಪಾಸ್ ಹತ್ರ ಮಾತಾಡೋಣ ಅಂದ್ರು. ಪಾಸ್ ಹತ್ರ ಬರೋದು ಬೇಡ ಸರ್, ಏನು ಬೇಡ, ನೀವು ಸುಮ್ಮನೆ ರೀ ಸರ್.
ಅವರು ಪಾಪ ನಮ್ಗೆ ಸಪೋರ್ಟ್ ಮಾಡಿದ್ರು ಸ್ವಲ್ಪ ದಿನ, ಪಾಪ ಅವ್ರ ಕೈನೂ ಆಗಿಲ್ಲ ಸರ್. ಯಾಕಂದ್ರೆ ಅವ್ರ ಕೈನೂ ಯಾವ್ದು ಕೇಳಿಸ್ಕೊಂತ ಇಲ್ಲ. ಅವರು ಬರೋದು ಅವರು ಪಾಪ ನಮ್ಮ ಒಟ್ಟಿಗೆ ಬಂತಾರೆ ಎಚ್.ಡಿ ಅವರು. ಅವರು ನಮ್ಮ ಲೋಕಲ್ ಅವರು ಪಾಪ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಮಾಡೋದು ಬೇಡ. ನಮ್ಗೆ ಬಾಸ್ ಮ್ಯಾನೇಜರ್ ಬಾಸ್ ಯಾವತ್ತು ಬಂದಿಲ್ವ ಇಲ್ಲಿಗೆ? ಇಲ್ಲ ಸರ್. ಮತ್ತೆ ಅವ್ರು ಕೇಳಿದ್ರೆ ಏನ್ ಹೇಳಿದ್ರು? ಕೆಲಸ ಇರಲ್ಲ, ತೆರೆಗೆ ಥ್ರೆಡ್ ಇರಲ್ಲ, ಇಲ್ಲ ಜಿಪ್ ಇರಲ್ಲ, ಇಲ್ಲ ಥ್ರೆಡ್ ಇರಲ್ಲ, ಇಲ್ಲ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. 3 ದಿವಸ 4 ದಿವಸ ಏನು ಕೂರಿಸ್ಬೇಕು ನಮ್ಗೆ? ಕೆಲಸ ಕೊಡ್ರಿ ನಮ್ಗೆ. ಕೆಲಸ ಎಷ್ಟು ಸಲ ಕೇಳಿದ್ವಿ ನಾವು, ಯಾಕಂದ್ರೆ ಎಚ್.ಡಿ ಅವ್ರಿಗೆ ಕೇಳಿದ್ವಿ ನಾವು. ಕೂರಿಸ್ಬೇಕು. ನಿಮ್ಗೆ ಹೆಂಗ್ ಲಾಸ್ ಆಗುತ್ತೆ ಸರ್? ಯಾಕೆ ಕೂರ್ಬೇಕು ನಮ್ಗೆ? ಯಾಕೆ ಕೂರ್ಬೇಕು ಸರ್? ಕೆಲಸ ಕೊಟ್ರೆ ನಮ್ಗೆ ನ್ಯಾಯವಾಗಿ ನಾವು ಕೆಲಸ ಮಾಡ್ತೀವಿ. ಕೆಲಸ ಬಂದ್ರೆ ನಾವು ಕೆಲಸ ಮಾಡ್ತೀವಿ. ಅವ್ರಿಗೆ 100 ಪೀಸ್ ಹೊಡಿತೀವಿ. ಕೆಲಸ ಪೀಸ್ ಕೊಡ್ರಿ. ಪೀಸ್ ಕೊಡಲ್ಲ, ವಾರ ಕೊಡ್ತೀರ ಕೆಲಸ, ಇನ್ನೊಂದು ವಾರ ಕೆಲಸ ಇರಲ್ಲ. ಯಾಕೆ ಲಾಸ್ ಆಗುತ್ತೆ? ಏನು ಲಾಸ್ ಆಗುತ್ತೆ? ಸೇಲಿಂಗ್ ಇದೆಯಾ ಇಲ್ಲಿ? ಸೇಲಿಂಗ್ ಇದೆ, ಏನಿದೆ ಅವ್ರಿಗೆ ಗೊತ್ತಾಗ್ಬೇಕು. ಬೇಜಾನ್ ಗೌರ್ಮೆಂಟ್ ಸಬ್ಸಿಡಿನೇ ಬರ್ತಾ ಇದೆ. ದುಬಾರಿ ಎಲ್ಲ ಹೊಲದ ಕೆಲಸ ಮಾಡಿರ್ತಾನೆ ನೀವು.